5ನೇ ಅಧ್ಯಾಯ. ಪழுವೇಟರೆಯರನ್ನು ಪಾರ್ಥಿಬೇಂದ್ರ ಪಲ್ಲವನು ಸೇರಿ ಕಡಲ್ಗೆ ಓರವಾಗಿ ಬುಲಾವ್ಗೆ ಹಂಗೆ ನಡೀತಾ ಇದ್ದರೆ ನಂದಿನಿ ಸ್ವಲ್ಪ ಹೊತ್ತು ಸಪ್ರೇಟಾಗಿದ್ಲು. ಕಡಲು ಅಲೆಗಳನ್ನು ನೋಡಿದ ಹಾಗೆ ಯೋಚನೆಯಲ್ಲಿ ಮುಳುಗಿದ್ಲು. ರಾಣಿಯಮ್ಮ ಅಂತ ಧ್ವನಿಯನ್ನು ಕೇಳಿ ತಿರುಗಿ ನೋಡಿದ್ಲು. ಲೈಟ್ ಹೌಸ್ನ ಕಾವಲರು ತ್ಯಾಗವಟಂಗರನ್ನ ಮೊಮ್ಮಗಳು ಸೊಸೆ ಅಲ್ಲಿ ನಿಂತಿದ್ಳು. ನೀನು ಯಾರು ಅಂತ ನಂದಿನಿ ಕೇಳಿದ್ರು. ನನ್ನ ಹೆಸರು ರಾಕಮ್ಮಳ್ ಅಂತ. ಯಾಕೆ ಎಲ್ಲಿ ಬಂದಿದ್ದೀಯಾ? ಇದಕ್ಕೆ ಜವಾಬು ಹೇಳಿದೆ ರಾಕಮ್ಮ ನಂದಿನ ಮುಖವನ್ನು ಶಾರ್ಪಾಗಿ ನೋಡಿಕೊಂಡು ನಿಂತಳು. ಯಾಕೆ, ಏನೇ ನೋಡ್ತಾ ಇದ್ದೀಯಾ? ನನ್ನ ಮುಖದಲ್ಲಿ ಹಾಗೆ ಏನಿದೆ ಅಂತ. ರಾಕಮ್ಮಳ ಹಂಗೆ ಶಾಕಾಗಿ, ಕ್ಷಮಿಸ್ಬೇಕಮ್ಮ, ನಿಮ್ಮನ್ನು ನೋಡಿದ ತಕ್ಷಣ ಇನ್ನೊಂದು ಮುಖ ನನಗೆ ಜ್ಞಾಪಕ ಬಂತು, ಆದರೆ ಆ ಥರ ಒಂದು ದಿನ ಇರೋಕ್ಕಾಗಲ್ಲ ಅಂತ ಅಂದ್ಲು. ಏನೇ ಬೊಗಳ್ತಾ ಇದೆಯಾ? ಯಾವುದು ಹೇಗೆ ಇರೋಕ್ಕಾಗಲ್ಲ? ಆ ಮೂಗಿ ಹುಚ್ಚಿಗೂ ನಿಮಗೂ ಯಾವೊಂದು ಸಂಬಂಧನೂ ಇರೋಕ್ಕಾಗಲ್ಲ. ಅವಳು ಯಾರು ಮೂಗಿ? ಈಳದಲ್ಲಿ ಒಬ್ಳು ಇದ್ದಾಳೆ, ನನ್ನ ಮಾವನವ್ರಿಗೆ ದೊಡ್ಡಪ್ಪನ ಮಗಳು. ಕೆಲವೇ ಸತಿ ಇಲ್ಲೂ ಬರ್ತಾಳೆ. ಅವಳಿಗೂ ನನಗೂ ಏನು? ಅದೇ ತಾನೇ ಹೇಳಿದ್ದೀನಿ, ಸ್ವಂತ ಏನೂ ಇರೋಕ್ಕಾಗಲ್ಲ ಅಂತ ಅನಿಸುತ್ತೆ. ಮತ್ತು ಯಾಕೆ ನನ್ನ ನೋಡಿದ ತಕ್ಷಣ ಅವಳಿಗೆ ಜ್ಞಾಪಕ ಬಂತು? ನನ್ನ ಕಣ್ಣುಗಳನ್ನೇ ಇದು ಸರಿ ಇಲ್ಲ ಅಂತ ಅನಿಸುತ್ತೆ. ನಿಮ್ಮ ಮುಖ ಅವಳ ಮುಖ ಹಾಗೆ ಇತ್ತಾ? ಮೊದಲು ಹಾಗೆ ತಾನೆ ಅನಿಸಿತ್ತು. ರಾಕಮ್ಮ, ಇವಾಗ ಮೂಗಿ ಇಲ್ಲಿದ್ದಾಳ? ಇಲ್ಲ ಅಮ್ಮ, ಅಪೂರ್ವವಾಗಿ ಯಾವಾಗಲಾದರೂ ಬರ್ತಾಳೆ. ತಿರ್ಗಾ ಬರುವಾಗೆ ನನ್ನ ಹತ್ರ ಕರ್ಕೊಂಬರ್ತೀಯಾ? ಯಾತಕ್ಕೋಸ್ಕರ ರಾಣಿಯಮ್ಮ? ನನ್ನ ಮುಖ ಹಾಗೆ ಇರುವ ಮುಖ ಒಡೆಯವಳನ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಅದೇನೇ ನನ್ನ ಕಣ್ಣಲ್ಲಿ ಏನೋ ಭ್ರಮೆ ಅಂತ ಹೇಳಿದ್ದೀನಲ್ಲ, ಯಾತಕ್ಕೋಸ್ಕರ ಆ ಥರ ನಿಶ್ಚಯವಾಗಿ ಹೇಳ್ತಾ ಇದೆಯಾ? ರಾಣಿ, ನೀವು ಪಾಂಡ್ಯ ನಾಡನ್ನು ಸೇರಿದವ್ರು ತಾನೆ? ಹೌದು. ನಾನು ಪಾಂಡ್ಯ ನಾಡಿನವಳೆ. ಸ್ವಲ್ಪ ಮುಂಚೆ ನಾನು ಹೇಳಿದ ಮೂಗಿ ಸೋಳನಾಡಿನವಳು. ಆದ್ದರಿಂದ ಅದರ ಪಾದವಿಲ್ಲ. ನನ್ನ ಹಾಗೆ ಇನ್ನೂ ಕೆಲವರು ಅವಳ ಬಗ್ಗೆ ನನ್ನ ಹತ್ರ ಹೇಳಿದ್ದಾರೆ. ಅವಳನ್ನ ನನ್ನ ಹತ್ರ ಕರ್ಕೊಂಬರ್ತೀಯಾ? ಕರ್ಕೊಂಬಂದರೆ ನೀನು ಬೇಕಾದಷ್ಟು ದುಡ್ಡು ಕೊಡ್ತೀನಿ. ರಾಣಿ ಅವಳನ್ನು ಕರ್ಕೊಂಬರೋದು ಬಿರುಗಾಲಿಯನ್ನು ಕರ್ಕೊಂಬರೋ ಹಾಗೆಯೇ. ಇದ್ದಿದ್ದ ಜಾಗದಲ್ಲಿ ಅವಳು ಇರಲ್ಲ, ಬೇರೆಯವ್ರು ಹೇಳೋದನ್ನು ಕೇಳಲ್ಲ. ಹುಚ್ಚು ಬಂದವಳು ಅಂತ ಹೇಳಿದ್ದೀನಲ್ಲ. ಸರಿ, ನೀನು ಯಾಕೆ ಇವಾಗ ಬಂದೆ ಅದನ್ನಾದರೂ ಹೇಳು. ರಾಣಿ, ಕೆಲವು ದಿನಕ್ಕೆ ಮುಂಚೆ ಇಬ್ಬರು ಇಲ್ಲಿ ಬಂದಿದ್ದರು. ನಿಮ್ಮ ಹೆಸರನ್ನು ಹೇಳಿದರು. ನನ್ನ ಹೆಸರನ್ನು ಯಾಕೆ ಹೇಳಿದರು? ನಿಮ್ಮ ಕಾರ್ಯಕ್ಕಾಗಿ ಅವಸರವಾಗಿ ಲಂಕೆಗೆ ಹೋಗಬೇಕು ಅಂತಂದರು. ನನ್ನ ಗಂಡನನ್ನು ಅವ್ರುಗಳಿಗೆ ಹಡಗು ಬಿಡೋಕ್ಕೆ ಕಳಿಸ್ಕೊಟ್ಟೆ. ತಿರ್ಗಾ ಬಂದುಬಿಟ್ರಾ? ಬರಲಿಲ್ಲ. ಅದೇ ತಾನೇ ಯೋಚನೆ ಆಗಿದೆ. ಅವ್ರಿಗೆ ಏನಾದರೂ ಆಗಿದ್ದರೆ? ಏನೂ ಆಗಿರಲ್ಲ, ವಿಚಾರ ಪಡಬೇಡ. ಆ ಥರ ಏನಾದರೂ ಆಗಿದ್ದರೆ ನಿನ್ನನ್ನು ನಾನು ನೋಡ್ಕೋತೀನಿ. ಹಡಗಿನಲ್ಲಿ ಹೋದ ಮನುಷ್ಯರ ಬಗ್ಗೆ ಏನಾದರೂ ಗೊತ್ತಾ? ಅವ್ರುಗಳು ತಿರುಗಿ ಬಂದುಬಿಟ್ರು. ಸ್ವಲ್ಪ ಮುಂಚೆ ಗೂಬೆನ ಧ್ವನಿ ಕೇಳಿತ್ತಲ್ಲ, ಅದನ್ನು ನೀವು ಗಮನಿಸಲಿಲ್ವಾ? ಗಮನಿಸಿದ್ದೇನೆ. ಅದರಿಂದ ಏನು? ಆ ಮಂತ್ರವಾದಿನ ಧ್ವನಿ ಅಂತ ನೀವು ತಿಳ್ಕೊಳ್ಳಿಲ್ವಾ? ಅದು ನಿನಗೇಗೋ ಗೊತ್ತು? ನೀ ಆ ಮಂತ್ರವಾದಿನ ಸೇರಿದವಳ? ಹೌದು ರಾಣಿ ಅಂತ ಹೇಳಿಬಿಟ್ಟು ರಾಕಮ್ಮ ಕೈಯಿಂದ ರಂಗೋಲಿ ಹಾಕಿ ತೋರಿಸಿದಳು. ನಂದಿನಿ ಅವಳನ್ನ ಆಶ್ಚರ್ಯದಿಂದ ನೋಡಿಬಿಟ್ಟು, ಇವಾಗ ಅವ್ರುಗಳು ಎಲ್ಲಿದ್ದಾರೆ ನಿನಗೆ ಗೊತ್ತಾ ಅಂತ ಕೇಳಿದಳು. ಮಂತ್ರವಾದಿ ನಿಮ್ಮನ್ನು ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನನ್ನನ್ನು ಬಂದು ನೋಡೋದು ತಾನೇ, ಯಾತಕ್ಕೋಸ್ಕರ ಕಾದಿರಬೇಕು? ಇವಾಗ ಇಲ್ಲಿ ಬಂದ ಪಲ್ಲವನನ್ನು ಮಂತ್ರವಾದಿ ಸಂತಿಸೋಕ್ಕೆ ಮೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಈಳದಲ್ಲಿ ಅವನ್ನ ನೋಡಿದ್ರಂತೆ. ನಿಮ್ಮ ಗಂಡನನ್ನು ನೋಡೋಕ್ಕೂ ಇಷ್ಟಪಟ್ಟಿಲ್ಲ. ಮಂತ್ರವಾದಿನ ನೀನು ನೋಡಿದ್ಯಾ? ಸ್ವಲ್ಪ ಮುಂಚೆ ಗೂಬೆನ ಧ್ವನಿ ಕೇಳಿಬಿಟ್ಟು ಹೋಗಿದ್ದೆ. ನಿಮ್ಮನ್ನು ಕರ್ಕೊಂಬರೋ ಹಾಗೆ ಹೇಳಿದರು. ಕುಳಗರು ದೇವಸ್ಥಾನ ಹತ್ರ ಓಡೆ ಕರೆಯಲ್ಲಿ ಬಚ್ಚಿಟ್ಟಿರೋ ಹಾಗೆ ಹೇಳಿದರು. ಬರ್ತೀರಾ ರಾಣಿ? ಅದೇ ನಾನು ಹೋಗೋಕ್ಕಾಗತ್ತೆ. ಕುಳಗರು ದೇವಸ್ಥಾನಕ್ಕೆ ಹೋಗೋ ಹಾಗೆ ಹೇಳ್ಬಿಟ್ಟು ಹೋಗೋಣ ಅಂತಂದ್ಲು. ಒಳ್ಳೆಯ ಯೋಚನೆಯೇ. ಬೇರೆ ಯಾರೋ ಬೇಡವಾ ಜೊತೆಗೆ? ಅವಶ್ಯ ಇಲ್ಲ. ಬೇಕಾದರೆ ಸೇಂದನ ಮುದನ್ನು ಬೇಕಾದರೆ ಜೊತೆಗೆ ಕರ್ಕೊಂಡು ಹೋಗ್ಬೋದು. ಅವನು ಯಾರು? ತಂಜಾವೂರು ಮೂಗಿನ ಮಗ. ಶಿವ, ಎಷ್ಟೊಂದು ಮೂಗಿಗಳು! ಈ ಕುಟುಂಬ ಶಾಪ ಹೊದ್ದಿದ್ದ ಕುಟುಂಬ. ಕೆಲವರು ಹುಟ್ಟಿಂದಾನೇ ಮೂಗಿಗಳು, ಕೆಲವರು ಬಾಯಿದ್ದನ್ನು ಮಾತಾಡಲ್ಲ. ನನ್ನ ಗಂಡ ಆ ಥರ ಯಾವಾಗಲಾದರೂ ಒಮ್ಮೆ ಅದಿಸಿವಾಗಿ ಮಾತಾಡ್ತಾರೆ. ನಾನು ಮಾತಾಡಬೇಡ ಅಂತ ಹೇಳಿ ದಿಟ್ಟ ಮಾಡಿ ಇಟ್ಟಿದ್ದೀನಿ. ಈ ಲಂಕೆ ಮೂಗಿಗೆ ಮಕ್ಕಳು ಉಂಟಾ ನಿನಗೆ ಗೊತ್ತಾ? ಒಂದು ಸತಿ 2 ಮಕ್ಕಳನ್ನು ಹೆತ್ತಿದ್ಲಂತೆ. ಮಗುಗಳು ಏನಾಯಿತು ಅಂತ ಒಬ್ರಿಗೂ ಗೊತ್ತಾಗಲಿಲ್ಲ. ನಾನು ರಹಸ್ಯವನ್ನು ತಿಳ್ಕೋಬೇಕು ಅಂತ ಎಷ್ಟೋ ಸತಿ ಟ್ರೈ ಮಾಡ್ತಾ ಬಂದಿದ್ದೀನಿ. ಇಷ್ಟು ತನಕ ಫಲಿತ ಆಗಿಲ್ಲ. ತಂಜಾವೂರವನು ಇಲ್ಲಿ ಯಾತಕ್ಕೋಸ್ಕರ ಬಂದಿದ್ದಾನೆ? ಅವನಿಗೆ ಮಾವನ ಮಗಳು ಪೂಂಗುಳಿಲೆಯನ್ನು ಹುಡ್ಕೊಂಡು ಬಂದಿದ್ದಾನೆ. ಅವಳು ಇಲ್ಲ, ಅದರಿಂದ ಕಾಯ್ತಾ ಇದ್ದಾನೆ. ಅವಳು ಎಲ್ಲೇ ಹೋಗ್ಬಿಟ್ಲು? ನಾನೇ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಮಂತ್ರವಾದಿನನ್ನು ನನ್ನ ಗಂಡ ಹಡಗಿನಲ್ಲಿ ಎತ್ತಿಸ್ಕೊಂಡು ಹೋಗಿದ್ದಕ್ಕೆ ಮಾರನೇ ದಿವಸ ಇನ್ನೂ 2 ಜನ ಬಂದರು. ಅವ್ರನ್ನ ಹಿಡಿಯೋದಕ್ಕೋಸ್ಕರ ಪಳುವೂರು ಆಳುಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದರು. ಅವ್ರುಗಳಲ್ಲಿ ಒಬ್ಬನು ನನ್ನ ನಾದಿನಿ ಹಡಗಲ್ಲಿ ಎತ್ತಿಸ್ಕೊಂಡು ರಾತ್ರಿನೇ ಲಂಕೆಗೆ ಹೋದ್ಲಂತೆ. ಅವಳಿಗೆ ಹಡಗು ಬಿಡೋಕ್ಕೆ ಗೊತ್ತಾ? ಹಡಗು ಬಿಡೋದೇ ಅವಳಿಗೆ ಕೆಲಸ. ಹಡಗು ಬಿಡದೇ ಇರೋ ಸಮಯದಲ್ಲಿ ಕೋಡಿಕೆರೆ ಕಾಡುಗಳಲ್ಲಿ ಸುತ್ತಿ ಅಲಿತಾಳೆ. ಈ ಕಾಡುಗಳಲ್ಲಿ ಅವಳಿಗೆ ಗೊತ್ತಾಗದೇ ಇರುವ ಕೊನೆ ಯಾವುದೂ ಇಲ್ಲ.
ಅವಳು ಇನ್ನೂ ತಿರ್ಗಾ ಬರಲಿಲ್ಲ ಅಂದರೆ ಅದನ್ನು ಕೊಂಡು ನೀನೇನು ಉಗಿಸ್ತಾ ಇದೆಯಾ, ಯಾರೋ ಕಡಲಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾಗೆ ಇವರುಗಳು ಅಲ್ಲಿ ಕೂಕ್ಕೊಂಡು ಬಂದರು, ಅದು ನಿಶ್ಚಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪೂಂಗುಳಿ ಬಂದ ಮೇಲೇ ಅದು ನಿಶ್ಚಯ ಆಗುತ್ತೆ. ಆ ಹೆಣ್ಣನ್ನು ಮುಳುಗಿ ಇರ್ಬೋದಲ್ವ, ಅವಳು ಮುಳುಗೋದಿಲ್ಲ, ಕಡಲು ಅವಳಿಗೆ ತೊಟ್ಲೆ ಹಾಗೆ. ಇನ್ನು ಏನು ಸ್ವಲ್ಪ ಮುಂಚೆ ಲೈಟ್ ಹೌಸ್ ಹತ್ರ ಮೇಲೆ ಹತ್ತಿ ನೋಡ್ತಾ ಇದ್ದೆ, ತುಂಬ ದೂರದಲ್ಲಿ ಒಂದು ಹಡಗು ಬರೋ ಹಾಗೆ ಅನಿಸಿತ್ತು. ಆಮೇಲೆ ಅದು ಕರೆಗೆ ಬರಲಿಲ್ಲ. ಏನಾಗಿರುತ್ತೆ, ಇಲ್ಲಿ ಕಡವೆಯ ಓರದಲ್ಲಿ ಗುಂಪಾಗಿರೋದನ್ನು ನೋಡಿಬಿಟ್ಟು ಬೇರೆ ಎಲ್ಲಾದರೂ ಕಾಲ್ವಾಯಲ್ಲಿ ಹಡಗನ್ನು ಬಿಟ್ಕೊಂಡು ಹೋಗಿರ್ತಾಳೆ. ಅದು ಕೂಡ ಸಾಧ್ಯನಾ? ಪೊಂಗುಳಿಗೆ ಸಾಧ್ಯವಿಲ್ಲದೆ ಇರೋದು ಏನೂ ಇಲ್ಲ. ತಂಜಾವೂರವನು ನನ್ನ ಜೊತೆ ಕೊನೆಗೆ ಬಂದು ನೋಡಿಬಿಟ್ಟಿದ್ದಾನೆ, ಅವನಿಗೂ ಹಾಗೆ ಅನಿಸಿತ್ತಂತೆ. ಸರಿ, ಹೇಗಾದರೂ ಇರಲಿ, ನಾವು ಇವಾಗ ಕುಳಗರ ದೇವಸ್ಥಾನಕ್ಕೆ ಹೋಗೋಣ ಬಾ. ಜೊತೆಗೆ ಸೇಂದನಮ್ಮದನ್ನು ಕರೀಲ? ಬೇಡ, ಅವನು ಮಾವನ ಮಗಳನ್ನು ಹುಡುಕ್ಲಿ, ನಾವು ಅದಕ್ಕೆ ಅಡ್ಡ ನಿಂತ್ಕೋಬೇಡ. ಇಬ್ಬರೂ ಕುಳಗರ ದೇವಸ್ಥಾನವನ್ನು ನೋಡಿ ಹೊರಟರು. ಪೂಂಗುಳಿನ ಹಾಗೆಯೇ ರಾಕಮ್ಮಾಳಿಗೂ ಕೋಡಿಕೆರೆಯನ್ನು ಪೊದೆ ಕುಳಿಗಳ ಬಗ್ಗೆ ಗೊತ್ತಾಗಿತ್ತು. ನಂದಿನಿಗೆ ಜಾಗ್ರತೆಯಾಗಿ ದಾರಿ ತೋರಿಸಿಕೊಂಡು ಕರ್ಕೊಂಡೋದ್ಲು. ಇಬ್ಬರೂ ಕುಳಗರ ದೇವಸ್ಥಾನದಲ್ಲಿ ಬಂದು ಸೇರಿದರು. ದೇವಸ್ಥಾನ ಭಟ್ರು ಅವರು ನೋಡಿ ಆಶ್ಚರ್ಯಪಟ್ಟರು. ರಾಣಿ, ಇದೇನು ಇವತ್ತು ಸಪ್ರೇಟಾಗಿ ಬಂದಿದ್ದೀರಾ, ಪರಿವಾರಗಳಿಲ್ಲದೆ? ಮುಂಚೆನೇ ನನ್ನ ಹತ್ರ ಹೇಳಿ ಕಳಿಸಿರಬಾರ್ದ? ನಿಮ್ಮನ್ನು ಬರಮಾಡೋಕ್ಕೆ ಆಯುಧವಾಗಿ ಇದ್ದಿದ್ದೀನಲ್ಲ ಅಂತಂದರು. ಅದೆಲ್ಲ ಇದೇನಾ ಸಮಯ ಭಟ್ರೆ? ಸೋಳನಾಡಿಗೆ ದೊಡ್ಡ ಆಪತ್ತು ಬಂದಿದೆಯಲ್ಲ. ಸೋಳನಾಡಿನ ಮಕ್ಕಳನ್ನು ಕಣ್ಣಿನ ಮಣಿಯಾದರೆ ಯುವರಾಜರನ್ನು ಕಡಲ್ಕೊಂಡೋಗಿ ಬಿಟ್ಟದಾಗೆ ಹೇಳ್ತಾ ಇದ್ದಾರೆ. ಯುವರಾಜರನ್ನ ಕಾಪಾಡಿ ಸೇವ್ ಮಾಡಬೇಕು ಅಂತ ಹೇಳಿ ಕೊಳಗರ ಹತ್ರ ಹೇಳ್ಕೊಳ್ಳೋಕ್ಕೆ ನಾನು ಬಂದೆ ಅಂತಂದ್ಲು ನಂದಿನಿ. ಹಾಗೆಲ್ಲ ಏನೂ ಆಗಲ್ಲ ತಾಯಿ, ನೀವೇನು ವಿಚಾರ ಪಡಿಬೇಡಿ. ನಮ್ಮ ಪೊನ್ನಿಯಿನ ಸೆಲ್ವರ್ಗೆ ಸಮುದ್ರರಾಜನಿಂದ ಆಪತ್ತ ಏನು ಬರಲ್ಲ ಅಂತಂದರು ಗುರುಗಳು. ಯಾಕೆ ಅಷ್ಟೊಂದು ತೀರ್ಮಾನವಾಗಿ ಹೇಳ್ತಾ ಇದ್ದೀರಾ ಭಟ್ರೆ? ಈ ಯುವರಾಜರು ಹುಟ್ಟಿದ ನಕ್ಷತ್ರನೂ ಲಗ್ನನೂ ಆ ಥರ. ಅಮ್ಮ, ಲೋಕಮಾಳೋಕ್ಕೆ ಹುಟ್ಟಿದವ್ರನ್ನ ಕಡಲ್ಕೊಂಡೋಗುತ್ತಾ? ನೀವು ವ್ಯಸನ ಪಡಬೇಡ್ರಿ, ಕೊಳಗರನ್ನೇ ಪ್ರಾರ್ಥನೆ ಮಾಡಿಕೊಳ್ಳಿ, ಅವಶ್ಯ ಯುವರಾಜರನ್ನ ಕಾಪಾಡ್ತಾರೆ, ಈ ಥರ ಹೇಳಿದರು ಭಟ್ರು. ಈ ಥರ ಹೇಳಿಬಿಟ್ಟು ಸ್ವಾಮಿಗೆ ದೀಪಾರಾಧನೆ ಮಾಡಿ ಇದು ವಿಭೂತಿ ಕೊಟ್ಟರು. ಅಮ್ಮಣಿ, ನೀವು ಇಷ್ಟೊಂದು ಮೇಲಾದ ಪರಿಸ್ಥಿತಿಯಲ್ಲಿ ಇರೋದು ಕುರಿತು ತುಂಬ ಸಂತೋಷ ಅಂದರು. ನನ್ನನ್ನು ನಿಮಗೆ ಮುಂಚೆನೇ ಗೊತ್ತಾ ಭಟ್ರೆ? ಗೊತ್ತು ರಾಣಿ. ಪಳೆಯಾರೆಯಲ್ಲಿ ನೋಡಿದ್ದೀನಿ, ವೈಗೆಕೆರೆಯಲ್ಲಿ ದೇವಸ್ಥಾನದಲ್ಲೂ ನೋಡಿದ್ದೀನಿ. ನಿಮ್ಮ ಅಣ್ಣ ತಿರುಮಲೆ ಇವಾಗ ಏನು ಮಾಡ್ತಾ ಇದ್ದಾನೆ? ಆಳ್ವಾರ್ಗಣ್ಣ ಪ್ರಬಂಧಗಳನ್ನು ಆಡಿಕೊಂಡು ಊರಾಗಿ ತಿರಿತಾ ಇದ್ದಾನೆ. ಅವನ್ನ ನಾನು ನೋಡಿ ತುಂಬ ಕಾಲ ಆಯಿತು. ಅವನು ಕೂಡ ಅದರ ಬಗ್ಗೆ ಸ್ವಲ್ಪ ಕೊರತೆನೇ ಅಮ್ಮ. ನೀವು ಪಳುವು ರಾಣಿ ಆದಮೇಲೆ ಅವನ್ನ ನೋಡೋದೇ ಇಲ್ಲ ಅಂತ ಹೇಳಿ ತುಂಬ ವ್ಯಸನಪಟ್ಟ. ಅದಕ್ಕೇನು ಮಾಡಬಹುದಯ್ಯ? ನಾನು ಹೋಗಿದ್ದ ಮನೆಯಲ್ಲಿ ಎಲ್ಲರೂ ಶೈವರುಗಳು. ಅವನು ವೀರ ವೈಷ್ಣವ, ಆಳ್ವಾರ್ ಕಡೆಯಾನಂತ ಪಟ್ಟ ಹೆಸರನ್ನು ಹಾಕ್ಕೊಂಡು ಶೈವರುಗಳ ಜೊತೆ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಹೇಗೆ ನಾನು ಸೇರಿಸೋದು? ಗಂಡನ ಮನೆ ಕಡೆಯವರು ಮನಸ್ಸು ಕಷ್ಟಪಡದೆ ನಾನು ನಡ್ಕೋಬೇಕಲ್ವ? ನಿಜ ತಾಯೇ ನಿಜ. ನಿಮ್ಮ ಪತಿಯನ್ನು ಮನಸ್ಸು ಚೇಂಜ್ ಆಗದೆ ನಡೆಯುತ್ತಾನೆ ಇಂಪಾರ್ಟೆಂಟು. ಆಳ್ವಾರ್ ಕಡೆ ಹೇಗಾದರೂ ಹೋಗಲಿ. ಭಟ್ರ ಹತ್ರ ಹೇಳಿಕೊಂಡು ಇಬ್ಬರೂ ಹೊರಟರು. ಬೇರೆಯಾಗಿ ಹೋಗ್ತಾ ಇದ್ದೀರಿ, ಒಬ್ಬರೇ ಹೋಗ್ತಾ ಇದ್ದೀರಲ್ಲ, ಸ್ವಲ್ಪ ಹೊತ್ತು ಬಂದರೆ ನಾನು ಬರ್ತೀನಿ. ಬೇಡ ಅಯ್ಯ, ನಮಗೋಸ್ಕರ ಅವಸರ ಪಡಬೇಡ. ಈ ಹೆಣ್ಣಿಗೆ ಈ ಕಡೆಯೆಲ್ಲ ಚೆನ್ನಾಗಿ ಗೊತ್ತಿದೆ. ಅದರಿಂದ ಇವತ್ತು ತಾನೇ ಕೋಡಿಕೆರೆ ಪೂರ್ತಾನು ಅಮಳಿ ತುಮಳಿ ಪಡ್ತಾ ಇದೆಯಲ್ಲ, ಭಯ ಏನೂ ಇಲ್ಲ, ನಾವು ಹೋಗ್ತೀವಿ ಅಂತಂದ್ಲು ನಂದಿನಿ. ಇಬ್ಬರು ಹೆಣ್ಮಕ್ಳು ಆಲಯಕ್ಕೆ ಹೊರಗಡೆ ಬಂದರು. ಭಟ್ರು ಕಣ್ಣಿಂದ ಮರೆಯಾದ ಮೇಲೆ ರಾಕಮ್ಮಳ್ಳಿಗೆ ನಂದಿನಿ ಕೈಯನ್ನು ಹಿಡ್ಕೊಂಡು ಆಲಯವನ್ನು ಹಿಂಭಾಗದಲ್ಲಿ ಕರ್ಕೊಂಡೋದ್ಲು. ಸ್ವಲ್ಪ ಹೊತ್ತಿಗೆಲ್ಲ ತಾಳೆ ಪೊದೆಗಳು ಇದ್ದಿದ್ದ ಓಡೆಕೆರೆಯನ್ನು ಸೇರಿದರು. ನಕ್ಷತ್ರ ಬೆಳಕಿಂದ ಹೆಲ್ಪ್ ಮಾಡಿಕೊಂಡು ಅವು ಓಡೆಕೆರೆಯಿಂದ ನಡೆದು ಹೋದರು. ಇಷ್ಟಕ್ಕೆ 5ನೇ ಅಧ್ಯಾಯ ಮುಗಿಯಿತು. 6ನೇ ಅಧ್ಯಾಯ. ತಾಳೆ ಪೊದರಲ್ಲಿ ಮರೆಯಲ್ಲಿ ಪೂಂಗುಳ್ಳಿ ಉಸಿರನ್ನು ಹಿಡ್ಕೊಂಡು ನಿಂತಿದ್ಲು. ಮಂತ್ರವಾದಿ ನಂದಿನೂ ಮೆತ್ತಿಯಾಗೆ ಮಾತಾಡಿದ್ರು. ಅವರ ಮಾತು ಎಲ್ಲನೂ ಅವು ಕಿವಿಯಲ್ಲಿ ಬಿರ್ತಾಯಿತ್ತು. ಯುವರಾಜರನ್ನ ಕಡಲ್ಕೊಂಡಿದ್ದ ಬಗ್ಗೆ ತನಗೆ ನಂಬಿಕೆ ಇಲ್ಲ ಅಂತ ಹೇಳಿ ನಂದಿನಿ ಹೇಳಿದ್ದಕ್ಕೆ ಮಂತ್ರವಾದಿ, ರಾಣಿ, ನನ್ನ ಮಾತಲ್ಲಿ ನಿಮ್ಗೆ ಯಾವಾಗಲೂ ನಂಬಿಕೆ ಇರೋದಿಲ್ಲ, ಅದರಿಂದ ಇವಾಗ ಅವನಂಬಿಕೆ ಪಡ್ತಾ ಇದ್ದೀರಾ ಅಂತ ಕೇಳಿದ. ಯುವರಾಜರನ್ನ ಜಾತಕ ಬಲವನ್ನು ನೀನು ಕೇಳಿಲ್ವಾ? ಸ್ವಲ್ಪ ಮುಂಚೆ ಕೂಡ ಕುಳಗರ ದೇವಸ್ಥಾನದಲ್ಲಿ ಭಟ್ರು ಅದ್ರ ಬಗ್ಗೆನೇ ಹೇಳಿದರು. ಹುಚ್ಚರು ಎಲ್ಲ ಗ್ರಹಗಳು ನಕ್ಷತ್ರಗಳು ಶಕ್ತಿನಕ್ಕಿಂತ ನನ್ನ ಮಂತ್ರಶಕ್ತಿ ತುಂಬ ದೊಡ್ಡದು. ಶಾಂತಿ ಕುಡ್ಕೊಂಡಿದ್ದ ಕಡಲಲ್ಲಿ ನಾನು ಮಂತ್ರ ಜಪಿಸಿದ ಮೇಲೆ ದೊಡ್ಡ ಬಿರುಗಾಳಿಯನ್ನು ಬರೆಸಿದ್ದೀನಿ ಅಂತ ನಿಮಗೆ ಗೊತ್ತಾ? ಮೊದಲು ಆ ಕಾಂಚಿನಗರು ಗೂಢಚಾರಿನ ಅದನ್ನು ನಂಬಲಿಲ್ಲ. ಆಮೇಲೆ ಕಡಲಲ್ಲಿ ಮುಳುಗಿ ಪ್ರಾಣ ಬಿಡುವಾಗ ಕಡ್ಡಾಯ ನಂಬಿರ್ತಾನೆ. ಅವನು ಕಡಲಲ್ಲಿ ಮುಳುಗಿ ಸತ್ತೋಗಿದ್ದನ್ನು ನೀನು ನೋಡಿದ್ಯಾ? ನಾನು ನೋಡದೇ ಇದ್ದರೆ ಏನು? ಅವನು ಇದ್ದಿದ್ದ ಕಪ್ಪಲು ಬೆಂಕಿ ಹತ್ತಿಕೊಂಡು ಉರಿದಿದ್ದನ್ನು ನೋಡಿದೆ.
ಆ, ಬೆಂಕಿ ಹಾಕಿದ ಕಪ್ಪಲಿಂದ ಅವನು ತಪ್ಪಿಸೋಕ್ಕೆ ಯುವರಾಜ ಕಡಲಲ್ಲಿ ದೂಕಿ ಹೋದ್ರಂತೆ. ಹೋದವರು ತಿರ್ಗಾ ತಿರ್ಗಾ ಪಲ್ಲವನ ಕಪ್ಪಲಿಗೆ ಬರಲಿಲ್ಲ. ಮತ್ತೆ ಏನು, ಎರಡು ವೈರಿಗಳು ಒಂದೇ ದಿವಸದಲ್ಲಿ ಬಲಿಯಾಗೋದಕ್ಕೇ ವಂದಿತೆಯನ್ನು ನಾನು ಉಸುರಿಂದ ಬಿಟ್ಟು ಬಂದೆ. ನೀ ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ಪಲಿಲ್ಲ. ಅವುಗಳಿಬ್ಬರೂ ಇನ್ನೂ ಉಸುರಿಂದ ಇರ್ತಾರೆ ಅನ್ನುವ ನನ್ನ ಮನಸ್ಸಿನಲ್ಲಿ ಏನೋ ಹೇಳ್ತಾ ಇದೆ. ಪೂಂಗೊಳ್ಳಿನ ನಿನಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಲಂಕೆಯಲ್ಲಿ ಅವಳು ನಮಗೆ ತುಂಬ ಹಿಂಸೆ ಮಾಡ್ತಾಯಿದ್ಲು. ಅವಳು ಆ ಬಿರುಗಾಳಿನಲ್ಲಿ ಹೋಗಿರ್ಬೋದು. ಅದು ತಾನೇ ಇಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಹಡಗು ದೂರದಲ್ಲಿ ಬರ್ತಾಯಿತ್ತು. ಲೈಟ್ ಹೌಸನ್ನು ಕೊನೆಯಲ್ಲಿ ನಿಂತು ರಾಕಮ್ಮಳು ನೋಡಿದ್ಲಂತೆ. ದಿಢೀರಂತ ಅದು ಮರೆಯಾಗ್ಬಿಡ್ತಂತೆ. ಹಡಗಲ್ಲಿ 2-3 ಜನ ಇದ್ದ ಹಾಗೆ ಅನಿಸಿತ್ತಂತೆ. ಹಾಗಾದರೆ ನೀವು ಮುದುಕರನ್ನ ಕರ್ಕೊಂಡು ತಕ್ಷಣ ಹೋಗ್ರಿ, ನಾನಿದ್ದು ನೋಡ್ಕೊಂಡು ಬರ್ತೀನಿ. ನಾವಿದ್ದರೆ ಏನು, ಮುದುಕರಿದ್ದರೆ ಯುವರಾಜರಿಗೆ ರಾಜ ಮರ್ಯಾದೆಗಳು ಮಾಡಿ ಕೊಂಡು ಹೋಗೋಕ್ಕೆ ನೋಡ್ತಾರೆ. ಕಾರ್ಯವೆಲ್ಲ ಕೆಟ್ಟೋಗುತ್ತೆ. ಮಂತ್ರವಾದಿ, ನಾನು ತಾನೇ ಕೇಳ್ತಾ ಇದ್ದೀನಿ. ಅವ್ರುಗಳು ಸಾಯಬೇಕಾದ ಅವಶ್ಯಕತೆ ಏನು? ಮಧುರಾಂಧಕನಿಗೆ ಪಟ್ಟ ಹಾಕಿ ಕಟ್ಟಿಬಿಡ. ಎಲ್ಲರೂ ಸಮ್ಮತಿಸ್ಬಿಟ್ರೆ ಅಮ್ಮಣಿ ಹೆಣ್ಣು ಬುದ್ಧಿಯನ್ನು ತೋರಿಸ್ಬಿಡ್ಬೇಡ. ಕಾಂಜಿ ಗೂಢಾಚಾರಿಗೆ ನಮ್ಮ ರಹಸ್ಯ ಎಲ್ಲ ಗೊತ್ತಾಗಿದೆ. ಅವನು ಯುವರಾಜರ ಹತ್ರ ಹೇಳಿರ್ತಾನೆ. ಬೆಳಗಾಗೋ ಅಷ್ಟರಲ್ಲಿ ನೀವು ಹೊರಟೋಗಿ ರಾಕಮ್ಮ, ಪೂಂಗುಳ್ಳಿ ಅವ್ರನ್ನ ಕರ್ಕೊಂಬಂದರೆ ಕಾಡಿನಲ್ಲಿ ಎಲ್ಲೇ ಬಚ್ಚಿಟ್ಟಿರ್ತಾಳೆ. ಮರೆಯಾಗಿದ್ದ ಮಂಟಪ ಒಂದು ಇದೆ, ಅದು ತಾನೇ ಅವಳ ಅಂತರಂಗ ವಾಸಸ್ಥಳ. ಕಾಂಚಿ ಗೂಢಾಚಾರಿನ ಅಲ್ಲೇ ಒಂದು ಹಗಲೆಲ್ಲ ಮರೆಯಾಗಿಟ್ಟಿದ್ಲು. ಆಮೇಲೆ ನಾನು ಅದನ್ನು ಕಂಡುಹಿಡಿದೆ. ಒಳ್ಳೆಯದು. ಆ ಮರೆಯಾಗಿದ್ದ ಮಂಟಪ ಇರೋ ಜಾಗ ನನಗೆ ಗೊತ್ತು. ಅಲ್ಲಿ ಹೋಗಿ ಕಾಯ್ತಾ ಇದ್ದೀನಿ. ರಾಣಿ, ಚಕ್ರವರ್ತಿ ಹೇಗಿದ್ದಾರೆ? ಏನಾದರೂ ಸುದ್ದಿ ಉಂಟಾ? ಯಾವ ಚಕ್ರವರ್ತಿ ಬಗ್ಗೆ ಕೇಳ್ತಾ ಇದೆಯಾ? ಈ ರೋಗ ಬಂದಿದ್ದ ಸುಂದರ ಸೋಳನ ಚಕ್ರವರ್ತಿ ಅಂತ ಈ ಬಾಯಿ ಒಂದು ದಿವಸ ಹೇಳಲ್ಲ. ನಮ್ಮ ಚಕ್ರವರ್ತಿ ಬಗ್ಗೆ ತಾನೇ ಕೇಳ್ತಾ ಇದ್ದೀನಿ. ಸೌಖ್ಯವಾಗಿ ಇರೋ ಹಾಗೆ 10 ದಿವಸಕ್ಕೆ ಮುಂಚೆ ಸುದ್ದಿ ಸಿಕ್ತು. ಆಹಾ, ಎಷ್ಟು ದಿನ ಆಯಿತು ನೋಡಿ. ಸರಿ, ಬೇಗ ಹೊರಡಿ. ಆ ಮುಟ್ಟಾಳು ಪಲ್ಲವನು ಏನು ಮಾಡ್ತಾ ಇದ್ದಾನೋ ಅವನನ್ನು ತಂಚೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನ ಹತ್ರ ಜಾಗ್ರತೆಯಾಗಿರಿ. ಅವನ ಬಗ್ಗೆ ಏನು ವಿಚಾರ ಬೇಡ. ನಾನು ಕಾಲಿಂದ ಇಟ್ಟಿದ್ದ ಕೆಲಸವನ್ನು ಅವನ ತಲೆಯಿಂದ ಮಾಡೋಕ್ಕೆ ಕಾಯ್ತಾ ಇದ್ದಾನೆ. ಇದ್ರೂ ಜಾಗ್ರತೆಯಾಗಿರೋದು ಒಳ್ಳೆಯದು. ಕಾಂಜಿ ಗೂಢಾಚಾರಿ ವಂದಿತೇವನ ಹತ್ರ ನೀವು ಸ್ವಲ್ಪ ಏಮಾರಿ ಹೋದ್ರಿ ಅಲ್ವಾ? ಅದು ನಿಜಾನೇ. ಆದ್ದರಿಂದನೇ ಅವನ ಉಸಿರಿಂದ ತಿರ್ಗಾ ನೋಡೋಕ್ಕೆ ಇಷ್ಟಪಡ್ತೀನಿ. ಆ ಆಸೆಯನ್ನು ಹಂಗೆ ಬಿಟ್ಟುಬಿಡಿ ರಾಣಿ. ಈ ಥರ ನೆಲವರವನ್ನು ಮಾತಾಡಿಕೊಂಡೆ ಅವ್ರುಗಳು ಅಲ್ಲಿಂದ ಜರಗಕ್ಕೆ ಶುರು ಮಾಡಿದರು ಅಂತ ಗೊತ್ತಾಯಿತು. ಪೂಂಗುಳ್ಳಿ ತನ್ನನ್ನು ಅವ್ರುಗಳು ನೋಡದೇ ಇರುವ ತನಕ ಇನ್ನೂ ಚೆನ್ನಾಗೇ ಪೊದೆಯಲ್ಲಿ ಮರೆಯಾಗಿ ನಿಂತುಕೊಂಡಿದ್ಲು. ಒಳ್ಳೆಯ ಸಮಯವಾಗಿ ಅವಳಿದ್ದಿದ್ದ ಕಡೆ ಅವ್ರುಗಳು ಬರಲಿಲ್ಲ, ಬೇರೆ ಕಡೆಯಾಗಿ ಹೋಗ್ಬಿಟ್ರು. ಪೂಂಗುಳ್ಳಿ ಹಾಗೆ ಕದ್ದು ಕೇಳಿದ ವಿಷಯಗಳು ಅವಳಿಗೆ ತುಂಬ ದಿಗಲನ್ನು ಉಂಟು ಮಾಡಿಬಿಡ್ತು. ಪೊನ್ನಿಯಿನ್ ಸೆಲ್ವನ್ನ ಎಷ್ಟೊಂದು ಅಪಾಯಗಳು ಸುತ್ತಿದೆ ಅಂತ ಅನ್ನೋದು ಅಂದ್ಕೊಂಡಾಗ ಅವಳು ಕೈ ಕಾಲುಗಳು ನಡುಗಿತು, ಕಣ್ಣುಗಳು ಹಂಗೆ ಕತ್ಲೆ ಆಯಿತು, ಗಂಟ್ಲು ಒಣಗಿತ್ತು, ಮನಸ್ಸು ಗೊಂದಲ ಆಯಿತು. ತಾನು ಬಿಟ್ಟು ಬಂದ ಹಡಗನ್ನು ತಕ್ಷಣ ಹೋಗಿ ಸೇರಬೇಕು ಅನ್ನೋ ಯೋಚನೆ ಮಾತ್ರ ತುಂಬ ಮುಂದೆ ನಿಂತಿತ್ತು. ಹಡಗನ್ನು ಬಿಟ್ಟು ಬಂದ ದೆಸೆಯನ್ನು ನೋಡಿ ವೇಗವಾಗಿ ಹೋದಳು. ಯುವರಾಜ ಕೆಟ್ಟ ವಿಷದುರ್ದಿಂದ ಹಾಳಾಗಿ ಹೋಗಿದ್ದಾರೆ. ಅವರನ್ನು ಸೆರೆ ಮಾಡ್ಕೊಂಡು ಹೋಗೋದಕ್ಕೆ ಪಳುವಟರಿಯರು ಕಾಯ್ತಾ ಇದ್ದಾರೆ. ಅವ್ರನ್ನ ಕೊಂದು ಬಿಡೋದಕ್ಕೆ ಅಂತ ಕೊಲೆಯಾಳಿಗಳು ಕಾಯ್ತಾ ಇದ್ದಾರೆ. ಅವ್ರಗಳಿಗೆ ಜೊತೆಯಾಗಿ ಈ ಹೆಣ್ಣೂರು ಕೊಂಡಿದ್ದ ಮೋಹಿನಿ ಪಿಶಾಸಿ ಇದೆ. ಪಾರ್ಥಿಬೇಂದ್ರನು ಅವಳ ಬಲೆಯಲ್ಲಿ ಸಿಕ್ಕಿಬಿಟ್ಟಿದ್ದಾನೆ. ಯುವರಾಜ ತಾನು ಕರ್ಕೊಂಡೋಗಿ ಭದ್ರವಾಗಿ ಇಟ್ಟಿರ್ಬೋದು ಅಂದ್ಕೊಂಡಿದ್ದ ಮಂಟಪ ಕೂಡ ಇವ್ರುಗಳಿಗೆ ಗೊತ್ತಾಗಿದೆ. ಇಷ್ಟೊಂದು ಅಪಾಯಗಳಿಂದನೂ ಯುವರಾಜರನ್ನ ಸೇವ್ ಮಾಡುವ ಜವಾಬ್ದಾರಿ ತನ್ನ ತಲೆ ಮೇಲೆ ಬಂದಿರೋ ಹಾಗೆ ಪೂಂಗುಳ್ಳಿ ಅಂದ್ಕೊಂಡ್ಳು. ಆದ್ದರಿಂದನೇ ಅವಳ ಮೂಳೆ ಸ್ವಲ್ಪ ಗೊಂದಲ ಆಯಿತು. ಇಷ್ಟು ತನಕ ಅವಳು ಬಾಳ್ಳೆಯಿಂದ ಯಾವತ್ತೂ ಇಲ್ಲದೆ ಒಂದು ಅನುಭವನೂ ಬಂದಿತ್ತು. ಅದಾದರೆ ಕಾಡಿನಲ್ಲಿ ದಾರಿ ತಪ್ಪಿಸ್ಬಿಟ್ಟಿದ್ದೀವೋ ಅನ್ನೋ ಭೀತಿ ಉಂಟಾಯಿತು. ಸುತ್ತಿ ಹೊರಡಿದ್ದ ದಾರಿಗೆ ಬರ್ತಾ ಇದ್ದೀವೋ ಅಂತ ಯೋಚನೆ ಬಂದುಬಿಡ್ತು. ಆ ಥರ ಸುತ್ತಿ ಬರೋ ಹಾಗೆ ಯುವರಾಜನ್ನ ವೈರಿಗಳು ಯಾರೇನೋ ಎದುರು ಬಂದುಬಿಟ್ರೆ ಏನು ಮಾಡೋದು? ಅವ್ರುಗಳಿಗೆ ಏನು ಸಮಾಧಾನ ಹೇಳೋದು? ಈ ಥರ ಅವ್ರುಗಳನ್ನ ಹೆಂಗೆ ತಪ್ಪಿಸ್ಕೊಂಡು ಹೋಗೋದು? ಇಲ್ಲ, ಸರಿಯಾದ ದಾರಿಯಿಂದನೇ ನಾವು ಬರ್ತಾ ಇದ್ದೀವಿ. ಇದು ಕಾಲ್ವಾಯಿ ಗೊತ್ತಾಗುತ್ತೆ. ಹಡಗನ್ನು ಬಿಟ್ಟು ಬಂದ ಜಾಗ ಅದೋ ಆ ಮೂಲೆಯಲ್ಲಿದೆ. ಪೂಂಗುಳ್ಳಿ ಆ ಜಾಗವನ್ನು ನೋಡಿ ಹಾರಿ ಹೋದ್ಲು. ಅವಳ ಮನಸ್ಸು ಪಡಪಡ ಅಂತ ಹೊಡ್ಕೊಳ್ದೆ ನಿಂತುಬಿಟ್ಟದು. ಯಾಕೆಂದರೆ ಅವಳು ಬಿಟ್ಟಿದ್ದ ಜಾಗದಲ್ಲಿ ಹಡಗನ್ನು ಕಾಣಲಿಲ್ಲ. ಅಯ್ಯೋ, ಹಡಗು ಎಲ್ಲಿ ಹೋಗಿರುತ್ತೆ? ಒಂದು ವೇಳೆ ತಾನು ಇಲ್ಲದೇ ಇರೋ ಸಮಯದಲ್ಲಿ ಪಳುವಟರಿನ ಆಳುಗಳು ಇಲ್ಲೇನು ಬಂದಿರ್ತಾರೋ, ಬಂದು ಯುವರಾಜನ ವಂದಿತೆಯನ್ನು ಸರಿಯಾಗಿ ಹಿಡಿದುಕೊಂಡು ಹೋಗಿರ್ತಾರೋ. ಹಾಗೆ ನಡೆದಿದ್ದರೆ ಕೂಡ ಪಾತಕವಿಲ್ಲ. ಅದಕ್ಕಿಂತ ಭಯಂಕರವಾದ ಸಂಭವ ಆಗಿರತ್ತೋ. ವಂದಿತೆಯನ್ನು ಯುವರಾಜರನ್ನ ಎತ್ಕೊಂಡೋಗಿ ಮರೆಯಾಗಿದ್ದ ಮಂಟಪವನ್ನು ಹುಡುಕಿಕೊಂಡು ಹೋಗಿರ್ತಾನೋ. ಹಾಗಾದರೆ ಅಲ್ಲೇ ಕೊಲೆಗಾರರು ಕಾಯ್ತಾ ಇದ್ದಾರಲ್ಲ. ಅಡಾಡ, ನಾವೇನು ತಪ್ಪು ಮಾಡಿಬಿಟ್ಟಿದ್ದೀವಿ? ನಾವೇನು ತಪ್ಪು ಮಾಡಿಬಿಟ್ಟಿವಿ? ಆ ಮರೆಯಾದ ಮಂಟಪಕ್ಕೆ ತಕ್ಷಣ ಹೋಗಿ ನೋಡಬೇಕು ಅನ್ನುವ ಇಂಟ್ರೆಸ್ಟು ಪೂಂಗುಳ್ಳಿ ಮನಸ್ಸಲ್ಲಿ ಬಂದುಬಿಡ್ತು. ದಾರಿನಲ್ಲಿ ಓಡಿ ಹೋದ್ಲು.
ತಿರ್ಗಾನು ಅದೇ ಹಳೆಯ ಅನುಮಾನ, ದಾರಿ ತಪ್ಪಿಸ್ಬಿಟ್ಟಿದ್ವು ಅಂತ, ಸುತ್ತಿ ಬರ್ತಾ ಇದ್ವು ಅಂತ ಮೈಕ. ಅದೇ ಅಯ್ಯೋ ಇದೇನು, ಏನೋ ಕಾಲಡಿ ಶಬ್ದ ಕೇಳ್ತಾ ಇದೆಯಲ್ಲ, ಯಾರೋ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರೋ ಹಾಗೆ ಇದೆಯಲ್ಲ, ಯಾರಾಗಿರುತ್ತೆ, ಯಾತಕ್ಕೋಸ್ಕರ ಇರುತ್ತೆ, ಒಂದು ವೇಳೆ ಆ ಭಯಂಕರವಾದ ಮಂತ್ರವಾದಿದ್ದಾನೋ? ಹಾಗಾದರೆ ನಾನು ಯಾಕೆ ಭಯ ಪಡಬೇಕು? ನನ್ನ ಸೊಂಟದಲ್ಲಿ ಸಿಕ್ಕಿಸಿರುವ ಕತ್ತಿನ ಎತ್ಕೊಂಡ್ರೆ ಆಯಿತು. ಯಾರಾಗಿದ್ದರೆ ಏನು, ಯಾತಕ್ಕೋಸ್ಕರ ಓಡಬೇಕು? ಇಲ್ಲ, ಓಡಬೇಕಾಗಿಲ್ಲ. ಈ ಸಮಯ ಯಾರ ಜೊತೆ ಜಗಳ ಮಾಡುವ ಸಮಯ ಅಲ್ಲ. ಕೈನಲ್ಲಿ ಸ್ಟ್ರೆಂತ್ ಇಲ್ಲ, ಕತ್ತಿನೂ ಗುರಿ ತಪ್ಪಿ ಹೋಗುತ್ತೆ. ಉಸಿರನ್ನು ಹೇಗಾದರೂ ಕಾಪಾಡಿಕೊಳ್ಬೇಕು. ನಮಗೆ ಈ ತರುಣ ಏನೋ ಒಂದು ಯುವರಾಜರನ್ನು ಗತಿ ಯಾದಾಗ ಬಿಡುತ್ತೆ. ಮುಂಚೆನೇ ಆ ವಂದಿತೆಯನ್ನು ಎಚ್ಚರಿಸಿದ್ದಾನೆ. ಉಸಿರನ್ನು ಭದ್ರವಾಗಿ ಕಾಪಾಡಿಕೊಂಡು ಬರೋ ಹಾಗೆ ಹೇಳಿದಿವಲ್ಲ, ಅದನ್ನೇ ನೆರವೇರಿಸಬೇಕು. ಪೂಂಗುಳ್ಳಿ ಮೇಲೆ ಒತ್ತಾಗಿದ್ದ ಕಾಡಿನೊಳಗೆ ದೂರಿ ಓಡಿದಳು. ಆದರೆ ಹಿಂಬಾಲಿಸ್ಕೊಂಡು ಬಂದವನು ತಿರ್ಗಾ ಹಿಂಬಾಲಿಸ್ಕೊಂಡು ಬರ್ತಾನೆ ಇದ್ದ. ಪೂಂಗುಳ್ಳಿ ಹೋದ ಜಾಗದಲ್ಲಿ ಇರುವ ಪಕ್ಷಿಗಳು ಶಬ್ದ ಮಾಡಿಕೊಂಡು ಓಡೋಯಿತು. ಅಲ್ಲಿ ಇದ್ದಿದ್ದ ಗುಂಪಿನಿಂದ ನರಿಗಳು ಓಡ್ಕೊಂಡು ಹೋಯಿತು. ನಿದ್ದೆ ಮಾಡಿದ್ದ ಕಾಡಿನ ಹಂದಿಗಳು ಎದ್ದು ಬೇಗ ಓಡೋಯಿತು. ಜಿಂಕೆ ಒಂದು ಬರ್ರಂತ ಹಾರಿ ಬಂದು ಅವಳ ಮೇಲೇ ಒಡೆದ್ಬಿಟ್ಟು ಓಡಿತು. ಇಷ್ಟಕ್ಕೂ ಮಧ್ಯದಲ್ಲಿ ಹಿಂದೆ ಬಂದಿದ್ದ ಅವನು ಬಿಟ್ಟ ಹಾಗೆ ಇಲ್ಲ. ಅವನ ಕಾಲಡಿ ಶಬ್ದನೂ ಅವನು ಓಡಿದ್ದಿಂದ ನೆಟ್ಟಿಸಿರು ಬಿಡೋ ಶಬ್ದನೂ ಕೇಳಿಕೊಂಡೇ ಇತ್ತು. ಪೂಂಗುಳ್ಳಿ ಓಡಿ ಬೇಜಾರಾಗ್ಬಿಟ್ಲು. ಆ ಬೇಜಾರು ತುಂಬ ಜಾಸ್ತಿಯಾದ ಕೋಪವಾಗಿ ಮಾರಿತು. ಬರೋನು ಯಾರಾಗಿದ್ರು ಅವನ್ನ ಒಂದು ಕೈ ನೋಡಿಬಿಡೋದು ಅಂತ ಅಂದ್ಕೊಂಡ್ಳು. ಇಷ್ಟರಲ್ಲಿ 6ನೇ ಅಧ್ಯಾಯ ಮುಗೀತು.